ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 2. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡಿ ಟಿಫನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಸಂತುಗೆ ಆಫೀಸ್ ಇದೆ, ಸೊ ನಾನು ಇವತ್ತು ಅಡುಗೆ ಏನೂ ಮಾಡ್ತಾ ಇಲ್ಲ, ಜಸ್ಟ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ನಾನು ಏನಾದ್ರು ಫ್ರೂಟ್ಸ್ ಅಥವಾ ಏನಾದ್ರು ತರಕಾರಿ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಟಿಫನ್ ಮಾಡಿ ಜುಂಬಾ ಮಾಡಿಬಿಟ್ಟು ಆಮೇಲೆ ಕಸ ಎಲ್ಲ ಹೊಡೆದೆ. ಅಷ್ಟರಲ್ಲಿ ಸಂತು ಎದ್ಬಿಟ್ಟು ಸಂತು ಫ್ರೆಶ್ ಆಗಿಬಿಟ್ಟು ಅವನು ಟಿಫನ್ ಎಲ್ಲ ಮಾಡ್ದ. ಫ್ರೆಶ್ ಆಗಿಬಿಟ್ಟು ಅವನು ಆಫೀಸಿಗೆ ರೆಡಿಯಾಗಿ ಹೋದ. ಅವನಿಗೆ ಸಂತೆಗೆ ಬಾಯ್ ಹೇಳ್ಬಿಟ್ಟು ಮಿಸ್ ಯು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಜಾಗಿಂಗ್ ಹೋಗಿ ಬಂದೆ. ಜಾಗಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಒಬ್ಳಿಗೆ ಟಿಫನ್ ಮಾಡೋಕ್ಕೆ ಬೇಜಾರಾಗ್ತಿತ್ತು ಅಂತ ಟಿ ವಿ ನೋಡಿಕೊಂಡು ಟಿಫನ್ ಮಾಡ್ತಾ ಇದ್ದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಚಳಿಗಾಲ ಅಲ್ವಾ, ಜಸ್ಟ್ ಮಾಯ್ಶ್ಚರೈಸರು, ಬಾಡಿ ಲೋಷನ್ ಮತ್ತು ಲಿಪ್ ಬಾಮ್ ಹಚ್ಕೋತಾ ಇದ್ದೀನಿ. ಇದು ಬಿಟ್ಟರೆ ಮತ್ತೇನು ಸ್ಕಿನ್ ಕೇರ್ ಇಲ್ಲ. ಒಂದು ವಿಷಯ ಶೇರ್ ಮಾಡಬೇಕು. ಆ್ಯಕ್ಚುಲಿ ನನಗೆ ಈ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ, ಅವ್ರು ನೋಡಿದ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಮನೇನೂ ಬ್ಯಾಲೆನ್ಸ್ ಮಾಡಿಕೊಂಡು ಆಫೀಸಲ್ಲೂ ಕೆಲಸ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರದ್ದು ಡೆಡಿಕೇಶನ್ ಮಾತ್ರ ಸೂಪರ್ಬ್. ಆ್ಯಕ್ಚುಲಿ ನನಗೆ ಮದುವೆ ಮುಂಚೆ ಅಮ್ಮ ಮಾಡಿ ತಿನ್ಕೊಂಡು ಆರಾಮಾಗಿದ್ದೆ. ಇವಾಗ ನಾನು ಆ ಮನೆ ಕೆಲಸ ಆಫೀಸ್ ಕೆಲಸ ಎರಡೂ ಬ್ಯಾಲೆನ್ಸ್ ಮಾಡ್ತಿರೋದು ನೋಡಿ ನನ್ನ ಮೇಲೆ ನನಗೆ ಪ್ರೌಡ್ ಆಗ್ತಾ ಇದೆ. ಒಂದೊಂದ್ಸಲ ಅನಿಸುತ್ತೆ ಆಫೀಸಿಗೆ ಹೋಗಬೇಕು, ಆಲ್ರೆಡಿ 4 ಇಯರ್ಸ್ ಆಯಿತು ವರ್ಕ್ ಫ್ರಮ್ ಹೋಮೇ ಮಾಡ್ತಿದ್ದೀನಿ ಅಂತ. ಬಟ್ ಈ ಬೆಂಗಳೂರು ಟ್ರಾಫಿಕ್ ನೋಡಿ ಯಾಕೆ ಬೇಕಪ್ಪ ಗುರು, ಆರಾಮಾಗಿ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿರೋಣ ಅಂತ ಇರ್ತೀನಿ. ಬಟ್ ನೀವು ಗರ್ಲ್ಸ್ ಸ್ಟ್ರಾಂಗ್ ಆಗಿರ್ರಿ. ನೀವು ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊತೀರಾ. ನೀವು ಹೆಲ್ದಿಯಾಗಿದ್ದರೆ ನಿಮ್ಮ ಫ್ಯಾಮಿಲಿ ಕೂಡ ಹೆಲ್ದಿಯಾಗಿರುತ್ತೆ. ನಿಮ್ಮ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸೊ ಇಷ್ಟು ಹೇಳ್ತಾ ನಾನು ಫ್ರೆಶ್ ಆಗಿಬಿಟ್ಟು ಮತ್ತು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟೆ. ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಲಾಗಿನ್ ಆಗಿಬಿಟ್ಟು ಕೆಲಸ ಮಾಡ್ತಾ ಇದ್ದೆ. ಇವತ್ತಂತೂ ಹೆವಿ ಕೆಲಸ ಇತ್ತು. ಬೆಳಗ್ಗೆ 11:30 10ಗೆ ಸ್ಟಾರ್ಟ್ ಮಾಡಿದ್ದು 2 ಗಂಟೆವರೆಗೂ ಕಂಟಿನ್ಯೂಸ್ ಕಾಲೇ ನಡೀತಾನೇ ಇತ್ತು. ಕಾಲ್ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಊಟ ಮಾಡಿದೆ. ಊಟ ಎಲ್ಲ ಮಾಡಿಬಿಟ್ಟು ಇನ್ನೇನು ಕೆಲಸ ಕಂಟಿನ್ಯೂ ಮಾಡ್ಕೊಳ್ತಾ ಕುಂತಿದ್ದೆ. ಅಷ್ಟೊತ್ತಿಗೆ ಸಂಜೆ ಆಗಿಬಿಡ್ತು. ನಾನು ಲಾಗೌಟ್ ಆಗಿಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿದ್ದೆ. ಬಟ್ಟೆ ಎಲ್ಲ ವಾಪಸ್ ತೊಗೊಂಬಂದೆ. ನಾನು ಅದನ್ನೆಲ್ಲ ಬಟ್ಟೆ ತೊಗೊಂಬಂದಿದ್ದನ್ನೆಲ್ಲ ನೀಟಾಗಿ ಮಡ್ಚ್ಕೊತಾ ಕೂತಿದ್ದೆ. ಸೊ ಸಂತು ಅಷ್ಟೊತ್ತಿಗೆ ಕಾಲ್ ಮಾಡ್ದೆ, ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ನೈಟ್ ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಊರಿಂದ ಬರಬೇಕಾದ್ರೇ ಹೊಟ್ಟೆ ಮೆಣಸಿನ್ಕಾಯಿ ಅದೆಲ್ಲ ತಂದುಬಿಡ್ತೀನಿ, ಯಾಕಂದರೆ ಬೆಂಗಳೂರಲ್ಲಿ ಹೈಬ್ರಿಡ್ ಕ್ಯಾಪ್ಸಿಕಮ್ ಅದು ಸಿಗುತ್ತೆ. ಸೊ ಊರಿಂದನೇ ತಂದುಬಿಡ್ತೀನಿ. ಇವತ್ತು ನೈಟ್ ಅಡುಗೆಗೆ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು. ಸೊ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಾನು ಸಂತೋಷ್ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ನನ್ನ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಮಲಗಿದೆ. ಸೊ ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್ ಡೇ 2. ಇದೇ ಥರ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದಟ್, ಲವ್ ಯು, ಬಾಯ್ ಬಾಯ್, ಟೇಕ್ ಕೇರ್.